ಸಬ್ಸ್ಕ್ರೈಬ್ ಮಾಡಿ ಆಲ್ ಇನ್ ಒನ್ ಚಾನಲ್ನ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ. ನಮಸ್ಕಾರ ಗೆಳೆಯರೆ, ಆಲ್ ಇನ್ ಒನ್ ಚಾನಲ್ಗೆ ಸ್ವಾಗತ. ಗೆಳೆಯರೆ, ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಪಹಣಿ ಯಾವ ಥರ ಡೌನ್ಲೋಡ್ ಮಾಡ್ಬೇಕಂತ ತಿಳಿಸ್ಕೊಟ್ಟಿದ್ದೆ. ನೋಡಿ, ಈ ವಿಡಿಯೋದಲ್ಲಿ ನಾನು ನಿಮಗೆ ನೀವು ವಾಟ್ಸಪ್ ಎಲ್ಲರಿಗೆ ಗೊತ್ತಿರ್ಬೋದು, ನೀವು ಮೊಬೈಲ್ನಲ್ಲಿ ಯೂಸ್ ಮಾಡ್ತಿರ್ತೀರ ವಾಟ್ಸಪ್ನ. ನೀವು ಕಂಪ್ಯೂಟ್ರಲ್ಲಿ ವಾಟ್ಸಪ್ನ ಯಾವ ಥರ ಯೂಸ್ ಮಾಡೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ವಿಡಿಯೋಗಳ ಬಗ್ಗೆ ಅಪ್ಡೇಟ್ಸ್ ಪಡೆಯಿರಿ. ಬನ್ನಿ ಶುರು ಮಾಡೋಣ. ಮೊದಲನೇದಾಗಿ ನಿಮ್ಮ ಇದು ಗೂಗಲ್ ಕ್ರೋಮ್ ಏನಿರುತ್ತೆ ಇದನ್ನು ಓಪನ್ ಮಾಡಿ. ಇದಕ್ಕೆ ಇಂಟರ್ನೆಟ್ ರಿಕ್ವೈರ್ಮೆಂಟ್ ಕಂಪಲ್ಸರಿ ಇರುತ್ತೆ. ಇಲ್ಲಿ ನೀವೇನು ಮಾಡ್ಬೇಕಂದ್ರೆ ವಾಟ್ಸಪ್ ವೆಬ್ ಅಂತೇಳಿ ಟೈಪ್ ಮಾಡಬೇಕಾಗುತ್ತೆ. ಟೈಪ್ ಮಾಡಿದ ತಕ್ಷಣ ಇಲ್ಲಿ ನೋಡ್ತಾ ಇದ್ರೆ ಫಸ್ಟ್ ವಾಟ್ಸಪ್ ವೆಬ್ ಅಂತೇಳಿ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ತಾ ಇದ್ದೀರಿ ಇಲ್ಲಿ ಸ್ಟೆಪ್ಸ್ ಕೂಡ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಒಂದು ಬಾರ್ ಕೋಡ್ ಕೂಡ ತೋರಿಸ್ತಾ ಇದೆ. ಇದರಲ್ಲಿ ನೀವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ನೋಡ್ಬೋದು. ಒಂದನೇ ಇನ್ಸ್ಟ್ರಕ್ಷನಲ್ಲಿ ಓಪನ್ ವಾಟ್ಸಪ್ ಆನ್ ಯುವರ್ ಫೋನ್ ಆ್ಯಂಡ್ ಟ್ಯಾಪ್ ಮೆನ್ಯೂ ಆರ್ ಸೆಟ್ಟಿಂಗ್ಸ್ ಆ್ಯಂಡ್ ಸೆಲೆಕ್ಟ್ ವಾಟ್ಸಪ್ ವೆಬ್. ಇಲ್ಲಿ ಮೊದಲು ಮತ್ತು ನಿಮ್ಮ ಫೋನಲ್ಲಿ ಯಾವ ಥರ ಮಾಡ್ಬೇಕಂತ ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ, ಇದರಲ್ಲಿ ನೋಡ್ತಿದ್ದೀರಾ, ಈಗ ಮೊಬೈಲ್ನಲ್ಲಿ ಇದ್ದೀನಿ ನಾನು. ಮೊಬೈಲ್ನಲ್ಲಿ ನೀವು ವಾಟ್ಸಪ್ನ ಓಪನ್ ಮಾಡಿ. ಓಪನ್ ಮಾಡ್ತಾ ಇಲ್ಲಿ ರೈಟ್ ಸೈಡಲ್ಲಿ ಏನು ಕಾಣ್ತಾ ಇದೆ, ಟಿಕ್ ಮಾರ್ಕ್ ಏನು ಕಾಣ್ತಾ ಇದೆ, ಇದರಲ್ಲಿ ನೀವು ಸೆಟ್ಟಿಂಗ್ಸಲ್ಲಿ ಹೋಗೋದು ಅವಶ್ಯಕತೆ ಇಲ್ಲ. ಇಲ್ಲಿ ಡೈರೆಕ್ಟಾಗಿ ತೋರಿಸ್ತಿದೆ ವಾಟ್ಸಪ್ ವೆಬ್ ಅಂತೇಳಿ. ಇದನ್ನು ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ತಾ ಇದ್ದೀರ ನೀವು ಬಾರ್ ಕೋಡನ್ನು ಸ್ಕ್ಯಾನ್ ಮಾಡೋಕ್ಕಾಗುತ್ತೆ. ಇಲ್ಲಿ ನೀವು ಕಂಪ್ಯೂಟರ್ನಲ್ಲಿ ತೋರಿಸಿದಾಗೆ ಬಾರ್ ಕೋಡ್ನ ಇಲ್ಲಿ ಸ್ಕ್ಯಾನ್ ಮಾಡೋಕ್ಕಾಗುತ್ತೆ. ನೋಡ್ತಾ ಇದ್ದೀರಾ, ನಾನು ಇಲ್ಲಿ ಸ್ಕ್ಯಾನ್ ಮಾಡಿದ ತಕ್ಷಣ ಮತ್ತು ಇನ್ನೊಂದ್ಸರಿ ಸ್ಕ್ಯಾನ್ ಮಾಡ್ತೀನಿ. ಸ್ಕ್ಯಾನ್ ಆಗಿಲ್ಲ ಇದು. ನೋಡ್ತಾ ಇನ್ನೊಂದ್ಸರಿ ಸೆಲೆಕ್ಟ್ ಮಾಡ್ತಿದ್ದೀನಿ. ಇಲ್ಲಿ ಸ್ಕ್ಯಾನ್ ಮಾಡಿದ ತಕ್ಷಣ ನೀವು ನೋಡ್ತಾ ಇದ್ದೀರಾ ಆಟೋಮೆಟಿಕ್ಕಾಗಿ ಡೆಸ್ಕ್ಟಾಪಲ್ಲಿ ಲಾಗಿನ್ ಆಗಿಬಿಡುತ್ತೆ ನಿಮ್ಮ ಅಕೌಂಟ್ನ. ಡೈರೆಕ್ಟಾಗಿ ಇಲ್ಲಿ ನೋಡ್ತಾ ಇದ್ದಾರೆ ನೋಟಿಫಿಕೇಶನ್ ಬಾರಲ್ಲಿ ತೋರಿಸ್ತಾ ಇದೆ ವಾಟ್ಸಪ್ ವೆಬ್ ಇಸ್ ಕರೆಂಟ್ಲಿ ಆ್ಯಕ್ಟಿವ್. ಅಂದರೆ ನಿಮ್ಮ ವಾಟ್ಸಪ್ನ